ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಬೇಬಿ ಬೆಟ್ಟ ದನಗಳ ಜಾತ್ರೆ. ನೋಡ್ಬೋದು ಇಲ್ಲಿ ಒಳ್ಳೊಳ್ಳೆ ಓರಿಗಳು ಇಲ್ಲಿ. ಸೊ ತುಂಬ ಚೆನ್ನಾಗಿದೆ ಓರಿಗಳು ಇವು. ನೋಡ್ಬೋದು ಆಲೆ ರೆಡಿ ಐಟವೆ. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್ ನಿಮ್ಮ ಬಗ್ಗೆ ಹೇಳಿ. ಸರ್ ನಾವು ಕ್ಯಾರ್ಪೇಟೆ ತಾಲೂಕು ಅಕ್ಕೆಬಾಳು ಹೋಬಳಿ ಹೊಸಮಾವನಕೆರೆ ಓರಿ ಕರಿಯೋಡ್ರ ಮಗ ಕುಮಾರ್ ಅಂತ. ಸರ್ ನಿಮ್ಮ ಹತ್ರ ಎಷ್ಟು ಓರಿಗಳವೆ? ನಮ್ಮ ಹತ್ರ ಯಾವಾಗ್ಲೂ 3, 4, 5 ಮಡಗ್ತಿದೆ. 3-4 ಇದ್ದೇ ಯಾವಾಗ್ಲೂ ಈಗ ಎರಡವೆ. ಇದು ತಮಿಳ್ನಾಡು ಶ್ರೀಕಂಠಪ್ಪರ್ ತಾವ್ ತಗೊಬಂದೆ. ಇದು ಶ್ರೀಕಂಠ ಅವರಪ್ಪ ಹತ್ರ. ತಮಿಳ್ನಾಡು ಶ್ರೀಕಂಠಪ್ಪನವ್ರ ತಾವ 3,45,000. ಸರ್ ಏನಲ್ಲಾಗದ? 4 ಕಲ್ಲು. ಈಗ 4 ಕಲ್ಲು. ತುಂಬಾ ಒಳ್ಳೆ ಜಾತಿ ಓರಿ. ಇದು ಐನಗುಡಿಲಿ ಪ್ರೈಸ್ ಮಾಡೋದೆ ಚಿನ್ನವ. ಈ ಸಲ ಈ ಸರಿ ಐನಗುಡಿಲಿ 4 ಕಲ್ಲಲ್ಲಿ. ಈಗ ನಾವು ಬೇಬಿ ಬೆಟ್ಟಕ್ಕೆ ಹಾಕ ಬಂದಿದೀವಿ. ಈಗ ಅಲ್ಲಿಂದ ತಂದಿದ್ರೆ ಇದು? ಈಗ 15 ದಿವಸದಲ್ಲಿ ತಂದಿವಿ. 15 ದಿನದಲ್ಲಿ. 15 ದಿವಸ. ನಿಮ್ ಸೈಡ್ ಹಸುಗಳಿದಾವ? ಹಸುಗಳು ನಮ್ ಸೈಡ್ ಇಲ್ದೆ ಹೋದ್ರು ಅಕ್ಕಪಕ್ಕ ದೂರದಿಂದ ಬರ್ತವೆ. ಒಳ್ಳೆ ಹಸ, ಒಳ್ಳೆ ಓರಿಗೆ ಒಳ್ಳೆ ಹಸ ಹಾಕೊಂಡ್ ಬರ್ತಾರೆ. ಒಳ್ಳೆ ಓರಿ ಇರೋದ್ರಿಂದ ಬರ್ತವೆ. ಮೊದ್ಲು ಬಸ್ತಿ ಓರಿ, ಬಸ್ತಿ ಓರಿ ಮಗ ವಿಕ್ರಮ್ ಅಂತ ಇತ್ತು. ವಿಕ್ರಮ್ 4 ವರ್ಷ ಮಡಗಿದ್ದೆ ಅದ. ಅಲ್ಲ ನೋಡಿದೆ ಇಲ್ಲಿ. 4 ವರ್ಷ ಮಡಗಿದ್ದೆ. ಎಲ್ಲಾ ವರ್ಷಲು ಚಿನ್ನ ಪ್ರೈಜ್ ಮಾಡಿತ್ತು. ಹೇಮಗಿರಿಲು ಚಿನ್ನ ಪ್ರೈಜ್ ಮಾಡಿತ್ತು. ಅದು ಇಲ್ಲೂ 3-4 ವರ್ಷ ಪ್ರೈಜ್ ಆಗಿತ್ತು. ಸರ್ ಈಗ ಈ ಓರಿ ಬಗ್ಗೆ ಹೇಳಿ. ಅಂದ್ರೆ ಈಗ ಓರಿ ತಗೊಂಡ್ ಬಂದ್ರೆ ದೊಡ್ಡ ಬೆಲೆ ಇದು. ಅಂದ್ರೆ ಏನೇನ್ ನೋಡ್ತಂದ್ರಿ ಅದನ್ನ ಒಂದ್? ಈಗ ಇದು 3 ಸುಳಿ ಇರೋದು. 3 ಸುಳಿ. ಆನೆ ಮೇಲೊಂದು, ಇಲ್ಲೊಂದು, ಬುಜ್ಜಿನ ಮೇಲೆ ಒಂದು, ಇದ್ರ ಬುಜ್ಜಿನಗಡೆ ಒಂದು, ಬೆನ್ ಮೇಲೆ ಒಂದು. ಇದು ಕೊಳ್ಳು 4 ಕಾಲು ಚೆನ್ನಾಗವೆ. ಬಣ್ಣ, ರೇಖೆ ಎಲ್ಲ. ಆಮೇಲೆ ಸಾಧು ಗುಣ. ಆಮೇಲೆ ಹಸ ಚೆನ್ನಾಗ್ ಕಟ್ತದೆ. ಹಸಿನ ಜಾಗದಲ್ಲಿ ಚೆನ್ನಾಗಿ ತಿಂಡಿ ಪಂಡಿ ಎಲ್ಲ ನಮ್ಗೆ ಸಾಧು ಗುಣ ಎಲ್ಲ ಯಾರು ಹಿಡ್ಕೊಂಡ್ರು ಚೆನ್ನಾಗಿ ಅನುಕೂಲವಾಗದೆ ಅಂತ ಹೇಳಿ ದೊಡ್ಡ ಕೊಟ್ಟು ತಂದಿದ್ವಿ. ಸೊ ಒಳ್ಳೆ ಜಾತಿ ಕುಲ. ಒಳ್ಳೆ ಜಾತಿ ಕುಲ, ಪ್ಯೂರ್ ಹಳ್ಳಿ ಕಾರ್. ಪ್ಯೂರ್. ಸರ್ ಈಗ ನೀವು ಹಸುಗೆ ಏನ್ ಚಾರ್ಜ್ ಮಾಡಿದಿರ? 500 ರೂಪಾಯಿ ಮಾಡಿವಿ ಸರ್. 500 ರೂಪಾಯಿ. 500 ರೂಪಾಯಿ ಮಾಡಿವಿ. ಕೊಡೋರು 350 ಕೊಡ್ತಾರೆ, 400 ಕೊಡ್ತಾರೆ, 500 ಕೊಡ್ತಾರೆ, 1000 ತಗೋಣ ಅನ್ನೋರು ಅವ್ರೆ. 1000 ಕೊಡ್ತಾರೆ. ಕೊಡಕಿಲ್ಲ ಅನ್ನೋರು ಅವ್ರೆ. ಈಗ ಇಲ್ಲಿ ವ್ಯಾಪಾರಕ್ಕ ಅಥವಾ ಶೋಕಿ? ಈಗ ಪ್ರೈಜ್ ಹಾಕ ಬಂದಿರೋದು. ವ್ಯಾಪಾರ ಇನ್ನೊಂದ್ 3 ವರ್ಷ ಕೊಡಲ್ಲ ಸಾಯ್ದ. ಇನ್ನೊಂದ್ 3 ವರ್ಷ ಕೊಡಲ್ಲ. 3 ವರ್ಷ ಇದ್ ಕೊಡಲ್ಲ. ಅದು CR7 ಮಗ. ಅದು ಹೋದ ವರ್ಷ 2 ಇತ್ತು. ಈ ಜಾತ್ರೆಲಿ ಚಿನ್ನ ಪ್ರೈಜ್ ಮಾಡಿತ್ತದು. ಅದು ಹೋದ್ಸಲ ಮಾಡಿ 24 ಓರಿ ಇದ್ದು 2 ಅದು ಪ್ರೈಜ್ ಆಗಿತ್ತು. 24 ಓರಿಗಳಲ್ಲಿ 24 ಓರಿಗಳಲ್ಲಿ 3 ಓರಿಗೆ ಆಗಿದ್ದು. 3 ಓರಿಲಿ ಅದು ಒಂದಾಗಿತ್ತು. ಸರಿ, ಇವಕ್ಕೆ ಮೇವು ತಿಂಡಿ ಏನೇನ್ ಕೊಡ್ತೀರಾ? ಮೇವು ಕಡ್ಲೆಕಾಯಿ ಹಿಂಡಿ, ಉಳ್ಳಿ ನುಚ್ಚು, ರವೆ ಬೂಸ, ಹಾಲು, ಮೊಟ್ಟೆ ಎಲ್ಲ ಕೊಡ್ತೀವಿ. ಮೊಟ್ಟೆ ಕೊಡೋದು ಓರಿ ಹಸಿಗೆ ಬಿಡ್ತಿರಲ್ಲ? ಮೊಟ್ಟೆ ಕೊಡ್ತೀವಿ. ಚೆನ್ನಾಗ್ ಕಳ್ಳು ಪಳ್ಳು ಸಿಹಿ ಕಳ್ಳಿ ಅಂತ. ನಾಟಿ ಕೋಳಿ ಮೊಟ್ಟೆನೆ ಕೊಡ್ಬೇಕು. ಫಾರಂ ಕೋಳಿ ಮೊಟ್ಟೆ ಕೊಟ್ರೆ ಏನ್ ಪ್ರಯೋಜನ ಇಲ್ಲ ಸರ್. ನಾಟಿ ಕೋಳಿದೇ ಕೊಡ್ಬೇಕು. ನಾಟಿ ಕೋಳಿದೇ ಕೊಟ್ರೆ ಓರಿ ಒಳ್ಳೆ ಶೈನಿಂಗ್ ಬರ್ತದೆ. ಶೈನಿಂಗ್ ಆಮೇಲೆ ಒಳ್ಳೆ ಸ್ಟೆಪ್ ಇರ್ತದೆ. ಹಸಿಗೆ ಹಸ ಕಟ್ಟಕ್ಕೆಲ್ಲ ಚೆನ್ನಾಗ್ ಚುರುಕಾಗಿ ಕಟ್ತದೆ. ಅಲ್ಲ ಈಗಲೇ ನೋಡ್ಬೋದು ಎಷ್ಟು ರ್ಯಾಶ್ ಆಗದೆ ಅಂತ. ಅಂದ್ರೆ ಈಗ ಎಷ್ಟು ಹಸು ಬಿಟ್ಟಿದ್ದೀರಾ ನೀವು? ಈಗ ನಾವು ಒಂದ 15 ಹಸಿಗೆ ಬಿಟ್ಟಿದ್ದೀನಿ ತಂತವಿಂದ. 15 ಹಸಿಗೆ? 15-20 ದಿವಸದೊಳಗೆ ನಾನು ತಂದಿರೋದು ಇದು. ಅಲ್ಲ ಈಗ ಕೆಂಗಲ್ಲಿ ಅವ್ರ ಹತ್ರನೇ ಇತ್ತು ಇದು? ಕೆಂಗಲಲ್ಲಿ ಅವ್ರ ಹತ್ರನೇ ಇತ್ತು. ಅಂದ್ರೆ ಅವ್ರ ಹತ್ರ ಕೂಡ ಒಳ್ಳೊಳ್ಳೆ ಓರಿ ಸಿಗ್ತವೆ? ಒಳ್ಳೊಳ್ಳೆ ಓರಿ ಸಿಗ್ತವೆ. ಸರ್ ನಿಮ್ಮ ಹತ್ರ ಈ 2 ಓರಿ ಬಿಟ್ಟು ಇನ್ನೇನಿದಾವೆ ಹಸುಗಳು? ಹಸುಗಳು ನಾಟಿ ಹಸುಗಳು ಒಂದು 4 ಪಾಲುನ ಹಸಾವೆ. 1-3 ಕಡ್ಸ್ಕೊಳವೆ. ಇಲಾತಿ ಓರಿ ಅದೇ, ಕ್ವಾಣ ಐತೆ, ಎಲ್ಲ ಐತೆ. ನಾಟಿ ಓರಿ ಎಲ್ಲ ಐತೆ ಸರ್. ಪ್ರಗತಿಪರ ರೈತರಲ್ಲಿ ಮಂಡ್ಯ ಜಿಲ್ಲೆಗೆ ಆಯ್ಕೆಯಾಗಿ 25,000 ಬಹುಮಾನ ಕೊಟ್ಟಿದ್ರು. ಪ್ರೈಸ್ ಕೊಟ್ಟವ್ರೆ? ಪ್ರಗತಿಪರ ರೈತರಲ್ಲಿ ನಾನು ಒಬ್ಬ ಜಿಲ್ಲೆ ಮಟ್ಟದಲ್ಲಿ ಆಯ್ಕೆ ಆಗಿದೆ. ನಿಮ್ ಮನೆಗೆ ಬಂದ್ರೆ ಅಲ್ಲಿ ನಾಟಿ ಓರಿ, ಇಲಾತಿ ಓರಿ, ಎಮ್ಮೆ, ಕೋಣ ಎಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ ಸರ್. ಸರ್ ಈಗ ಈ ಪಕ್ಕದ ಓರಿಗೆ ಬನ್ನಿ. ಇದು ತಮಿಳ್ನಾಡು ಶ್ರೀಕಂಠಪ್ಪ ಅವರದ್ದು ತಂದದ್ದು. ಮಾವನಕೆರೆ ತುಂಬಾ ಒಳ್ಳೆ ಜಾತಿ ಇರುವಂತ ಓರಿ ಇದು. ದೊಡ್ಡ ಬೆಲೆ ಎಂತಕ್ಕೆ ಅಂದ್ರೆ ಜಾತಿ ಕುಲದ ಮೇಲೆ ದುಡ್ಡು. ಸರ್ ಈ ಓರಿ ಬಗ್ಗೆ ಹೇಳಿ. ಈ ಓರಿ ಸಹ ಇಲ್ಲಿ ಅರುನಲ್ಲಿ ಪ್ರದೀಪಣ ಅಂತ. ಪ್ರದೀಪಣ ಅಂತ 2 ವರ್ಷ ಆಯ್ತು ತಂದಿ. 2 ಓರಿ ಇದ್ದು. ಅವ್ರ CR7 ಗುಡ್ತಾವು. 2 1,90,000 ತಗೊಂಡಿದ್ದು. 2 ಕರುನಲ್ಲಿ? 2 ಕರಿನಲ್ಲಿ. ಹಾಲು ಕುಡಿಯೋ ಕರುಗಳಲ್ಲಿ ಬ್ಯಾಡ್ರ ಕಪ್ಲು ಸಾಂತ್ರಾಜಣ ಒಂದು, ನಾನೊಂದು 1 ಲಕ್ಷಕ್ಕೆ ಮಡಿಕೊಂಡಿದ್ದೆ. ಅವರು 90,000ಕ್ಕೆ ಮಡಿಕೊಂಡಿದ್ರು. 2 ವರ್ಷ ಆಯ್ತು ತಂದಿ. 2 ವರ್ಷದಿಂದ. ಈಗ 2.5 ಕೇಳವ್ರೆ, ಕೊಟ್ಟಿಲ್ಲ. ಅಂದ್ರೆ ಏನಲ್ಲ ಆಗೈತಿ ಈಗ? ಈಗ 4 ಕಲ್ಲು ಸಾಯ್ದು. ಈಗ 4 ಕಲ್ಲು. 4 ಕಲ್ಲು. ಅಂದ್ರೆ ಇದು ಎಷ್ಟು ಹಸು ಬಿಟ್ಟಿದ್ರಿ ಈಗ? ಇದು ಅಲೆ ಇತ್ತ ವರ್ಷ ಬೇಬಿಯಿಂದ ಹೋಗ್ಬಿಟ್ಟಿವಿ.
ಆಲೆ ಕರ ಬೀಳ್ತಾವೆ ಚೆನ್ನಾಗಿ ಒಳ್ಳೆ ಕರ ಬೀಳ್ತಾವೆ ಬೀಳ್ತಾವೆ. ಅಂದ್ರೆ ಈಗ ಹೋದ ವರ್ಷದಿಂದ ಬಿಡ್ತಾರ, ಹೋದ ವರ್ಷದಿಂದ ಬಿಡ್ತಾರದು. ಅಂದ್ರೆ ಅಲ್ಲ ಆದ್ಮೇಲೆ ಬಿಟ್ಟಿದ್ದೀರಾ? ಇದಕ್ಕೆ ಈಗ 4 ವರ್ಷ ಆಗೇ ಇಲ್ಲ ಸಹ ಇನ್ನುವೆ. ಇದು ಹುಟ್ಟೆ 4 ವರ್ಷ ಆಗಿಲ್ಲ ಇನ್ನುವೆ. ಅಂದ್ರೆ ಅದು ಹಸು ಮೇಲೆ ಬಿಟ್ಮೇಲೆ ಅದು ಅಲ್ಲಿ ಬಿದ್ದೋಗ್ಬಿಡುತ್ತೆ. 2 ಬೀಳ ಗಂಟ ಬಿಟ್ಟಿತ್ತ ಇಲ್ಲ ನಾವು ಹಸಿಗೆ. ಈ ಜಾತ್ರೆ ಹೋದ ವರ್ಷ ಈ ಬೇಬಿ ಜಾತ್ರೆ ಮುಗಿಸ್ಕೊಂಡೋಗಿ ಬಿಡ್ತಿದ್ದು. ಅಂದ್ರೆ ಅದು ಹಸು ಮೇಲೆ ಬಿಟ್ಟಾಗ ಉಚ್ಚೆ ಮುಗಿಸಿದಾಗ ಅದು ಅಲ್ಲಿ ಬಿದ್ಬಿಡ್ತದೆ. ಇದಕ್ಕೆ ಏನ್ ಬೆಲೆ ಹೇಳ್ತಾ ಇದ್ರ? ಈಗ 2.5 ಲಕ್ಷಕ್ಕೆ ಕೇಳವ್ರೆ ಸರ್. 1 ಲಕ್ಷಕ್ಕೆ ತಂದಿದೆ. ಇದ 1 ಲಕ್ಷಕ್ಕೆ ತಂದಿದೆ ಹಾಲು ಕುಡಿಯೋ ಕರಿನಲ್ಲಿ. ಅಂದ್ರೆ ಈಗ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ? ಬಂದ್ರೆ ಕೊಡ್ತೀವಿ ಸರ್. ಇದಕ್ಕೆ ಏನ್ ಪ್ರೈಸ್ ಅಂದ್ರೆ ಓರಿ ಬಿಡಕ್ಕೆ? ಇದಕ್ಕೂ 500. ಇದಕ್ಕೂ 500 ಸೇಮ್. ಸ್ನೇಹಿತರೆ, ಇದು CR7 ಮಗ. ಇದು 2 ವರ್ಷದಿಂದ ಎಲ್ಲಾಗದಿರೋ ಕರು, ಇವಾಗ 4 ಅಲ್ಲಲ್ಲ ಇದು. ಸ್ನೇಹಿತರೆ, ಗೊತ್ತಾಯ್ತು. ತುಂಬಾ ಚೆನ್ನಾಗೈತೆ. ಒಳ್ಳೊಳ್ಳೆ ಕರು ಬಿದ್ದಾವೆ. ಈಗ 1 ವರ್ಷ ಆಗೈತೆ. ಈಗ ಇದು ತಮಿಳ್ನಾಡು ಶ್ರೀಕಂಠ ತಂದದ್ದು. ತುಂಬಾ ಒಳ್ಳೆ ನಿಮ್ಮ ಹೆಸರು? ನಾವು ಪ್ರಕಾಶ್ ಅಂತ. ನಮ್ಮ ತಂದೆ ಹೆಸರು ಬೆಟ್ಟೆಗೌಡರು. ಸರ್, ನಿಮ್ದು ಯಾವ ಊರು? ಹಳೆ ಮಾವನಕೆರೆ, ಬುಕ್ಕನಕೆರೆ ಹೋಬಳಿ, ಕ್ಯಾರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಸರ್, ನಿಮ್ಮ ಹತ್ರ ಎಷ್ಟು ಓರಿಗಳಿವೆ? 2 ಇದೆ. 2. ಇಲ್ಲಿ ಜಾತ್ರೆಗೆ ತಂದಿರೋದು ಒಂದು ತಂದಿದೀವಿ, ಇನ್ನೊಂದು ಮನೆ ಹತ್ರ ಐತೆ. ಸರ್, ಈ ಓರಿ ಬಗ್ಗೆ ಹೇಳಿ. ಯಾವ ಓರಿ ಹುಟ್ಟಿದ್ದು? ಇದು ಬಸ್ತಿ ಓರಿ ಮಗ. ಬಸ್ತಿ ಓರಿ ಮಗ. ಬಸ್ತಿ ಓರಿ ಬೆಡ್ಲೈನು. ಅಂದ್ರೆ ಇದು ಹೋದ ವರ್ಷ ಕೂಡ ಇತ್ತಿದ್ದು? ಹೋದ ವರ್ಷ. ಆಲೆ 3 ವರ್ಷದಿಂದ ನಮ್ಮ 3 ವರ್ಷದಿಂದ ನಿಮ್ಮ ಹತ್ರನೇ ಐತೆ. ಅಂದ್ರೆ ಕರುಗಳೆಲ್ಲ ಬಿದ್ದಾವಲ್ವಾ? ಚೆನ್ನಾಗಿ ಬಿದ್ದಾವೆ. ಕೆಲವ್ರು ಸಾಕಾಟ ಮಾಡೋರೆ, ಕೆಲವ್ರು ಸಾಕಾಟ ಮಾಡಿಲ್ಲ. ಅಂದ್ರೆ ಸಾಕು ಮಗ ನಮ್ಮ ಮನೇಲೆ ಒಂದು ಬೆಳೆಸ್ತಾ ಇದೀನಿ. ಅಂದ್ರೆ ಅದು ನೆಕ್ಸ್ಟ್ ಓರಿಗೆ ಅದು. ಸರ್, ಇದು ಏನ್ ಬೆಲೆ ಆಗೈತೆ? ಇದು ನಾವು 1.10 ಬಿದ್ದಿತ್ತು. ನಾವು ಸಣ್ಣ ಕರಿನೆಲ್ಲ ತಂದ ಇಟ್ಕೆ ಬೀಡಿಂಗ್ ಮಾಡಕ್ಕೆ 3 ವರ್ಷದಲ್ಲೇ ಅವಾಗ್ಲೇ. ಈ ಹೋಸಲಿ ಚುಂಚುಗಡ್ಡೆ ಮುನ್ನ 3 ಲಕ್ಷ ಕೇಳಿದ್ರು ಕೊಡ್ಲಿಲ್ಲ. ಅಂದ್ರೆ ಇವಾಗ ಸೇಲ್ಗ ಅಥವಾ ಬರೀ ಶೋಕಿಗೆ? ಬರೀ ಐತಿಗೆ ಬಂದಿದೀವಿ ಪ್ರೈಜ್ಗೆ. ಏನಲ್ಲ ಐತಿ ಈಗ ಹೊಸಬಾಯಿ ಆಗೈತೆ. ಹೊಸಬಾಯಿ ಅಂದ್ರೆ ಅಲೆ ಕಡೆ ಬಿದ್ದ. ಅಂದ್ರೆ ಏನ್ ಚಾರ್ಜ್ ಮಾಡಿದಿರ ಇದಕ್ಕೆ? 500 ರೂಪಾಯಿ ಮಾಡಿದೀವಿ. 500 ರೂಪಾಯಿ. 1 ತಿಂಗಳು ಟೈಮು. 1 ತಿಂಗಳೊಳಗೆ ರಿಪೀಟ್ ಆದ್ರೆ ಫ್ರೀ. 1 ತಿಂಗಳು ಮೇಲ್ ಬಂದ್ರು ಬಿಡ್ತೀವಿ. ಕೆಲವು 1.5 ತಿಂಗಳಿಗೆ ಬರೋ ಬರ್ತವೆ. 1.5 ತಿಂಗಳು ಬರೋ. ಅವಾಗ ರಿಪೀಟ್ ಆದ್ರೆ ಫ್ರೀ ಆಗಿ ಬಿಟ್ಕೊಡ್ತೀವಿ. ಅಂದ್ರೆ ಒಂದ್ಸಲ ತೆನೆ ಆಗೋವರೆಗೂ. ಇದಕ್ಕೆ ಮೇವು ತಿಂಡಿಯನ್ನ ಏನ್ ಕೊಡ್ತೀರಾ? ಮೇವು ಬೆಣ್ಣೆ ಕೊಡ್ತೀವಿ, ರವೆ ತುಪ್ಪ ಕೊಡ್ತೀವಿ. 1 ಟೈಮು ಗಂಜಿ, ರವೆ ಬೂಸ, ಚಿನ್ನಿ, ಪ್ರತಿಯೊಂದು ತಿಂಡಿಯನ್ನು ಮಿಕ್ಸ್ ಮಾಡಿ ಕೊಡ್ತೀವಿ. ಅಂದ್ರೆ ತುಂಬಾ ಒಳ್ಳೆ ಜಾತಿಲ ಐತೆ. ಅಂದ್ರೆ ಕರುಗಳು ಒಂದ್ ಎಷ್ಟು ಓರಿ ಬಿಟ್ಟಿರೋದು? ಅಂದ್ರೆ ಎಷ್ಟು ಹಸುಗಳು ಬಿಟ್ಟಿದ್ದೀರಾ? 1000 ಹಸು 3 ವರ್ಷ ಆಗೈತೆ. 1000 ಹಸ 1000 ಮೇಲೆ ಬಿಟ್ಟಿದ್ದೀರಾ? 1000. ಅಂದ್ರೆ ಹಸುಗಳು ಹೊರಗಡೆಯಿಂದ ಬರ್ತವೆ? ಐಜೂರ್ ಬೆಡ್ ಲೈನ್ ಬೇಕು ಅನ್ನೋರು ದೂರದಿಂದ ಬರ್ತಾರೆ. ನಮ್ಮ ಅಕ್ಕಪಕ್ಕ ದನಗಳಿದಾವೆ. ನಮ್ಮ ಅಕ್ಕಪಕ್ಕ ಊರ್ನಲ್ಲೇ ದನಗಳು ಅಲ್ಲೂ ಸ್ವಲ್ಪ ಅವೆ. ಇದು ಈ ಕೊಡ ಐಡಿಯಾ ಏನಿಲ್ಲ? ಸಾಧನ ಒಳ್ಳೆ ಕರ ಜಾತಿಲಿ ಅಲ್ಲವ. ಮನೇಲಿ ಹೆಂಗಸ್ರು ಮಕ್ಳೆಲ್ಲ ಇಟ್ಕೊಂಡು ಕಡಾಕ್ತಾರ. ನಾವ್ ಇಲ್ಲೇ ಹೋದ್ರು ಎಲ್ರಿಗೂ ಕೂಡ ಒಕ್ಕಂಡೈತೆ. ಬೇರೆ ಯಾರಿಗೂ ಒಕ್ಕಂಡಿಲ್ಲ, ಮನೆಯವ್ರಿಗೆಲ್ಲ ಚೆನ್ನಾಗಿ ಒಕ್ಕಂಡೈತೆ. ಆಟಕ್ಕೆ ಹತ್ತದಾಗ್ಲಿ, ಜಾತ್ರೆಗೆ ಬರೋದಾಗ್ಲಿ, ಸೀದಾ ಬಂದು ಮನೆ ಒಳಕ್ ಹೋಗಿ ಬಂದು ಬರ್ತದೆ. ಇದು ಬಿಟ್ಟೋಣ ಇನ್ನೊಂದು ಓರಿ ಇದೆ. ಇನ್ನೊಂದು CR7 ಮಗ ಐತೆ. CR7 ಮಗ. ಅದೇ ಆ ಪಕ್ಕದ ಜೊತೆ? ಅದ್ರ ಪಕ್ಕದ ಜೊತೆ. ಅದು ಒಂದೇ ಮನೇಲಿ ಹುಟ್ಟಿರೋದ್ರೆ ನಮ್ಮ ಒಂದು ಇವ್ರ ಹತ್ರ ಐತೆ, ಒಂದ್ ನಿಮ್ಮ ಹತ್ರ? ನಮ್ಮ ಅಣ್ಣರ್ದೊಂದು, ನಮ್ದ ಒಂದು ಐತೆ. ಮನೇಲಿ 4 ಹಸುಗಳಿದಾವೆ. ನಾಟಿ ಹಸು? ನಾಟಿ ಹಸುನೆ. ಅಂದ್ರೆ ಕರುಗಳು ಹಾಕ್ಸ್ತೀರಾ? ಅಂದ್ರೆ ಇದೇ ಓರಿಗೆ ಹುಟ್ಟಿರೋದಲ್ಲ? ಇದೇ ಓರಿಗೆ ಹುಟ್ಟಿರವೆ. ಹೋಸಲಿ ಇಲ್ಲೇ ಒಂದು 7 ತಿಂಗಳ ಕರೆನ 50,000 ಕೊಟ್ಟು ಇದ್ರ ಜೊತೆ ಹುಟ್ಟಿದ್ದೆ. ಈಗ್ಲೂ ಅದ ಹೊಡ್ಕ ಬಂದಿರಿ. 50,000 ಹೋಗೋದು. ಮನೇಲೆ ಬಿಟ್ಟಿದ್ವಿ ಬೆಳ್ಸಂದ್ರೆ. ಅಲ್ಲೇ ಬೆಳಿಲಿ ಅಂತ.